ನೀವು ಫಿಟ್ನೆಸ್ ಫ್ರೀಕರ್ಸಾ? ಜಿಮ್ ಅಂದ್ರೆ ತುಂಬಾ ಇಷ್ಟನಾ? ಜಿಮ್ಗೆ ಹೋಗ್ತಾ ಇದ್ದೀರಾ? ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಆದ್ರೂ ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇಲ್ವಾ? ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ವಾ? ಮತ್ತೆ ಇದ್ರ ಜೊತೆಯಲ್ಲಿ ಡೈಲಿ ವರ್ಕೌಟ್ ಮಾಡ್ತೀರಾ, ನೆಕ್ಸ್ಟ್ ಡೇ ಹೋದಾಗ ನಿಮಗೆ ಬಾಡಿ ಪೇನ್ ಹಂಗೆ ಇರುತ್ತಾ? ಏನು ಹೊಸದಾಗಿ ಜಿಮ್ಗೆ ಸೇರ್ಬೇಕು ಅಂತಿದ್ದೀರಾ? ಹಾಗಾದ್ರೆ ಈ ಸ್ಟೋರಿ ನಿಮ್ಗೆ ಮಿಸ್ ಮಾಡದೆ ನೋಡಿ. ನೀವು ಜಿಮ್ಗೆ ಹೋಗಿ ಗುಡ್ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂದ್ರೆ ಕೆಲವೊಂದು ವಿಷಯಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದು ಕನ್ಸಿಸ್ಟೆನ್ಸಿ, ಅದಾದ್ಮೇಲೆ ಆಹಾರ, ಮತ್ತೆ ನಿದ್ರೆ, ರೆಸ್ಟ್. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಅಂತ ಬಂದಾಗ ನೀವು ಪ್ರತಿದಿನ ಜಿಮ್ಗೆ ಹೋಗಬೇಕಾಗುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 5 ದಿನನಾದರೂ ಜಿಮ್ಗೆ ಹೋಗಬೇಕಾಗುತ್ತೆ. ಇನ್ ಕೇಸ್ ಏನಾದರೂ 5 ದಿನದಲ್ಲಿ ಯಾವಾಗಾದರೂ 1 ವಾರ ಅಥವಾ 2 ವಾರದಲ್ಲಿ ಮಿಸ್ ಆದರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಆದರೆ 1 ವಾರ ಹೋಗೋದು, ಇನ್ನೊಂದು ವಾರ ಬಿಟ್ಬಿಡೋದು, 1 ತಿಂಗಳು ಹೋಗೋದು, ಇನ್ನೊಂದು ತಿಂಗಳು ಬಿಟ್ಬಿಡೋದು, ವಾರದಲ್ಲಿ 1 ಅಥವಾ 2 ದಿನ ಹೋಗೋದು, ಈ ಥರ ಆದಾಗ ನಿಮಗೆ ರಿಸಲ್ಟ್ಸ್ ಬರೋಲ್ಲ. ಇದ್ರ ಜೊತೆಯಲ್ಲಿ ಫುಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ವರ್ಕೌಟ್ ಮಾಡ್ತೀರಾ ಅದರ ಸರಿಸಮನಾಗಿ, ಅಂದರೆ ವರ್ಕೌಟ್ ಒಂದೇ ಇದ್ದರೆ ಸಾಕಾಗೋಲ್ಲ, ಅದ್ರ ಜೊತೆಯಲ್ಲಿ ಆಹಾರ ಕೂಡ ತುಂಬ ಮುಖ್ಯ ಆಗಿರುತ್ತೆ. ನೀವೇನು ತಿಂತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಳ್ಳೆ ಹೆಲ್ತಿ ಫುಡ್ನ ತಗೊಳ್ಳಿ, ಪ್ರೋಟೀನ್ ರಿಚ್ ಫುಡ್ ತಗೊಳ್ಳಿ. ಸೊ ಆವಾಗ ನಿಮಗೆ ರಿಸಲ್ಟ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನು ನಿದ್ರೆ, ಸ್ಲೀಪ್ ಮತ್ತು ರೆಸ್ಟ್ ವಿಚಾರಕ್ಕೆ ಬಂದರೆ ಬರೀ ವರ್ಕೌಟ್ ಮಾಡಿ ಫುಡ್ ತಿಂದರೆ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ಸ್ ಅಥವಾ ಗುಡ್ ಫಿಸಿಕ್ ಬರಲ್ಲ. ಎಕ್ಸಸೈಸ್ ಜೊತೆಯಲ್ಲಿ ಒಳ್ಳೆ ಫುಡ್ಡು, ನಿದ್ರೆ, ರೆಸ್ಟು, ಇದಿಷ್ಟು ಇದ್ದರೆ ಮಾತ್ರ ಒಳ್ಳೆ ರಿಸಲ್ಟ್ ಬರೋಕ್ಕೆ ಸಾಧ್ಯ. ಇನ್ನು ನೀವು ಪ್ರತಿದಿನ ವರ್ಕೌಟ್ಗೆ ಹೋಗ್ತಾ ಇರ್ತೀರಾ, ಆದರೆ ನೆಕ್ಸ್ಟ್ ಡೇ ನಿಮಗೆ ಬಾಡಿಯಲ್ಲಿ ಪೇಯ್ನ್ ಇರುತ್ತೆ. ಇನ್ ಕೇಸ್ ಏನಾದರೂ ಚೆಸ್ಟ್ ಎಕ್ಸಸೈಸ್ ಮಾಡೋಕ್ಕೆ ಹೋದಾಗ ಚೆಸ್ಟಲ್ಲಿ ಪೇಯ್ನ್ ಇರುತ್ತೆ, ಶೋಲ್ಡರ್ ಎಕ್ಸಸೈಸ್ ಮಾಡೋಕ್ಕೆ ಹೋದಾಗ ಶೋಲ್ಡ್ರಲ್ಲಿ ಪೇಯ್ನ್ ಇರುತ್ತೆ. ನೀವು ಯಾವ ಎಕ್ಸಸೈಸ್ ಮಾಡ್ತೀರಾ ಆ ಎಕ್ಸಸೈಸ್ ದಿನ ಅದು ಪೇಯ್ನ್ ಅದೇ ಥರ ಇರುತ್ತೆ. ಯಾಕಪ್ಪ ಅಂದರೆ ನೀವು ಯಾವಾಗಲೇ ಜಿಮ್ಗೆ ಹೋಗಿ ಮುಂಚಿತವಾಗಿ 15 ನಿಮಿಷಗಳ ಕಾಲ ವಾರ್ಮಪ್ ಮಾಡಿ, ನಿಮ್ಮ ಟ್ರೈನರ್ನ ಸಲಹೆಯನ್ನು ಪಡೀರಿ. ಏನು ನೀವು ಎಕ್ಸಸೈಸ್ ಮಾಡ್ತೀರಾ ಅದು ಪ್ರಾಪರ್ ಎಕ್ಸಿಕ್ಯೂಷನ್ ಇರಬೇಕು, ಇಲ್ಲ ಅಂದರೆ ಬಾಡಿ ಪೇನ್ ಇದ್ದೇ ಇರುತ್ತೆ, ಅದು ಯಾವಾಗಲೂ ಹೋಗಲ್ಲ. ಇನ್ನು ನೀವು ಹೊಸದಾಗಿ ಜಿಮ್ಗೆ ಸೇರಬೇಕು ಅಂತ ಹೊಸದಾಗಿ ನ್ಯೂ ಇಯರ್ಗೆ ರೆಸೊಲ್ಯೂಷನ್ ತೊಗೊಂಡಿರ್ತೀರ, ಆದರೆ ನಾಳೆ 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 ಅನ್ನೋದು ಯಾವತ್ತೂ ನಾಳೆ ಆಗೇ ಇರುತ್ತೆ, ಅದು ಇವತ್ತಾಗಿರಲ್ಲ. ಸೊ ನೀವೇನಾದರೂ ಜಿಮ್ಗೆ ಹೋಗಬೇಕು ಅಂತಿದ್ರೆ ಇಮಿಡಿಯೇಟಾಗಿ ಹೋಗಿ ಜಾಯಿನ್ ಆಗಿ. ಪ್ರತಿಯೊಂದು ಏರಿಯಾದಲ್ಲೂ ಜಿಮ್ಗಳಿರುತ್ತೆ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಆತಂಕ, ಜಿಮ್ಗೆ ಹೋದರೆ ಎಷ್ಟು ಫೀಸೋ, ಇನ್ನೇನಾಗುತ್ತೋ, ಅಥವಾ ಬೇರೆ ಯಾವುದೋ ಪೂರ್ವ ಪೀಡಿತ ಯೋಜನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಜಿಮ್ಗೆ ಹೋಗ್ದ ಹಾಗೆ ಇರ್ತೀರ. ಆದರೆ ಜಿಮ್ಗೆ ಹೋದರೆ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ, ನೀವು ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರ. ಅದ್ರ ಜೊತೆಯಲ್ಲಿ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಾಗ ಯಾವುದೇ ತರಹದ ಕಾಯಿಲೆಗಳು ಬರಲ್ಲ. ಯಾವ ಕಾಯಿಲೆಗಳು ಅಂದರೆ ಮನುಷ್ಯ ಎಕ್ಸಸೈಸ್ ಮಾಡಿಲ್ಲ ಅಂದರೆ ಮೇಯ್ನ್ ಮುಖ್ಯವಾಗಿ ಶುಗರ್, BP, ಬೇರೆ ಇನ್ನೂ ಎಕ್ಸೆಟ್ರಾ ಕಾಯಿಲೆಗಳು ನಿಮ್ಮ ಹತ್ರನೇ ಬಂದಿರ್ತವೆ. ಅದೇ ನೀವು ಜಿಮ್ಗೆ ಹೋದರೆ ಅವು ನಿಮ್ಮಿಂದ ದೂರ ಇರ್ತವೆ ಅಂತ ಹೇಳ್ಬೋದು. ಏನೇ ಹೇಳಿ, ನಮ್ಮ ಬಾಡಿ ಅನ್ನೋದು ಸ್ಲಿಮ್ ಆ್ಯಂಡ್ ಫಿಟ್ ಆಗಿದ್ದರೆ ನೋಡುಗರಿಗೂ ಚಂದ, ಅದಕ್ಕಿಂತಲೂ ಹೆಚ್ಚಾಗಿ ಆರೋಗ್ಯಕ್ಕೂ ಒಳ್ಳೆಯದಲ್ವೇ? ಅದರಲ್ಲೂ ದೇಹ ಸಪೂರ್ವವಾಗಿಯೂ ಇರಬಾರ್ದು, ಅಷ್ಟೇ ಅಲ್ಲದೆ ತುಂಬ ಬೊಜ್ಜಿನಿಂದಲೂ ಕೂಡಿರಬಾರ್ದು. ಒಟ್ಟಾಗಿ ಹೇಳಬೇಕು ಅಂದರೆ ನಮ್ಮ ದೇಹ ಫಿಟ್ ಆಗಿರ್ಬೇಕಷ್ಟೇ. ಜಿಮ್ಗೆ ಹೋಗಿ ಫಿಟ್ ಆಗಿರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೀವು ಸಣ್ಣ ಇದ್ದರೆ ಯಾವ ಥರ ದಪ್ಪ ಆಗಬೇಕು, ದಪ್ಪ ಇದ್ದರೆ ಯಾವ ತರಹ ಸಣ್ಣ ಆಗಬೇಕು, ಯಾವ ತರಹದ ಪ್ರೋಟೀನ್ ರಿಚ್ ಫುಡ್ಗಳನ್ನು ತಿನ್ನಬೇಕು, ಯಾವ ಫುಡ್ಗಳು ತಿಂದರೆ ಏನಾಗುತ್ತೆ, ಇದೇ ತರಹದ ಫಿಟ್ನೆಸ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ.